ನರಿಬುದ್ದಿ ಪಾಕಿಸ್ತಾನದ ಮೇಲೆ ಭಾರತ ಅಘೋಷಿತ ಯುದ್ಧ ಸಾರಿದೆ. ಗಡಿಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಐಟಿ ಹಬ್ ಬೆಂಗಳೂರಿಗೂ ವಾರ್ನ್ ಎಫೆಕ್ಟ್ ತಟ್ಟಿದೆ. ಬಾರ್ಡರ್ನಲ್ಲಿ ಯುದ್ಧದ ಕಾರ್ಮೋಡವಿದ್ದು ಸಿಲಿಕಾನ್ ಸಿಟಿಯ ಟೂರಿಸಂಗೆ ದೊಡ್ಡ ಹೊಡೆತ ಬಿದ್ದಿದೆ. ಅದು ಹೇಗೆ ಅಂತೀರಾ? ಟೇಕ್ ಅ ಲುಕ್. ಸಿಲಿಕಾನ್ ಸಿಟಿಗೆ ತಟ್ಟಿದ ಅಘೋಷಿತ ಯುದ್ಧದ ಎಫೆಕ್ಟ್. 90% ಸ್ತಬ್ಧವಾಗಿತ್ತು ಟ್ರಿಪ್ ಅಂಡ್ ಟೂರ್. ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಅದರಲ್ಲೂ ಉತ್ತರ ಭಾರತದಲ್ಲಿ ಟೆನ್ಷನ್ ಶುರುವಾಗಿದೆ. ನರಿಬುದ್ದಿ ಪಾಕಿಸ್ತಾನಕ್ಕೆ ನಮ್ಮ ಸೇನೆ ಬುದ್ಧಿಯನ್ನ ಕಲಿಸ್ತಾ ಇದ್ರೆ, ಇತ್ತ ಯುದ್ಧದ ಎಫೆಕ್ಟ್ ಸಿಲಿಕಾನ್ ಸಿಟಿಗೂ ತಟ್ಟಿದೆ. ಉತ್ತರ ಭಾರತದ ಟ್ರಿಪ್ ಅಂಡ್ ಟೂರ್ ಸಂಪೂರ್ಣ ಸ್ತಬ್ಧವಾಗಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಜನ ಉತ್ತರ ಭಾರತದ ಕಡೆ ಪ್ರಯಾಣವನ್ನ ಮಾಡೋದನ್ನ ನಿಲ್ಲಿಸ್ತಾ ಇದ್ದಾರೆ. ಇದರಿಂದಾಗಿ 90% ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ. ಕೋಲ್ಕತ್ತಾ, ಪಂಜಾಬ್, ದೆಹಲಿ, ಮಧ್ಯಪ್ರದೇಶ, ಹರಿಯಾಣ, ನಾಗಾಲ್ಯಾಂಡ್, ರಾಜಸ್ಥಾನಕ್ಕೆ ತೆರಳುವ ಪ್ರಯಾಣಿಕರ ಸಂಖ್ಯೆ ವಿರಳವಾಗಿದೆ. ಅನೇಕ ಬಸ್ಗಳು ತೆರಳದೆ ಸ್ತಬ್ಧವಾಗಿ ನಿಂತಿದೆ. ಇನ್ನು ತೆರಳಿರುವ ಕೆಲ ಬಸ್ಗಳಂತೂ ಪ್ರಯಾಣಿಕರಿಲ್ಲದೆ ಖಾಲಿ ಹೊಡಿತಾ ಇದೆ. ಆಲ್ಮೋಸ್ಟ್ 99% ಕಮ್ಮಿ ಆಗಿದೆ. 99% ಕಮ್ಮಿ ಆಗಿದೆ ಗಾಡಿಗಳೆಲ್ಲ. ಇವಾಗ 100 ಜನ ಹೋಗೋವರು ಒಂದು 5 ಜನನೂ ಹೋಗ್ತಾ ಇಲ್ಲ. ಈಗ ಸದ್ಯಕ್ಕೆ ಗಾಡಿಗಳೆಲ್ಲ ಬಂದುಬಿಟ್ಟು ನಿಮಗೆ ಎಲ್ಲ ಕಮ್ಮಿ ಆಗಿಬಿಟ್ಟಿದ್ದಾವೆ. ಎಲ್ಲ ಕಡೆನೂ ಕಮ್ಮಿ ಆಗಿದೆ. ಜೋಧ್ಪುರ್ ಆಗಿರ್ಬೋದು, ಅಹಮದಾಬಾದ್ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಎಲ್ಲ ಗಾಡಿಗಳು ಫುಲ್ ಖಾಲಿ. ಜಾಲಿನ ಸಂಖ್ಯೆ ಯಾರು ಹೊರಗಡೆನೂ ಬರ್ತಾ ಇಲ್ಲ ಇವಾಗ. ಇನ್ನು ಸಮ್ಮರ್ ಸೀಸನ್ ಆಗಿರೋದ್ರಿಂದ ರಜೆ ದಿನಗಳಲ್ಲಿ ದಿನ ಕಳೆಯೋದಕ್ಕೆ ಅಂತ ಬೆಂಗಳೂರು ಮಂದಿ ಟ್ರಿಪ್ ಹೊಡಿತಾರೆ. ಅದರಲ್ಲೂ ಉತ್ತರ ಭಾರತದ ಕಡೆ ಹೆಚ್ಚಾಗಿ ಒಲವನ್ನ ತೋರಿಸ್ತಾರೆ. ಆದರೆ ಅಲ್ಲಿನ ಪರಿಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಜನ ಟ್ರಿಪ್ ಬೇಡ ಬೇಡ ಅಂತಿದ್ದಾರೆ. ಇನ್ನು ಉತ್ತರ ಭಾರತದಿಂದ ಕೂಡ ಜನ ಅಡ್ಮಿಷನ್ ಕಾರ್ಯಕ್ರಮ ಅಂತ ಬರ್ತಾ ಇದ್ರು. ಸದ್ಯ ಎಲ್ಲ ಬಸ್ ಹತ್ತೋಕೆ ಹಿಂದೇಟನ ಹಾಕ್ತಿದ್ದಾರೆ. ಇದರಿಂದಾಗಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. MP ಗಾಡಿಗಳು, NL ಗಾಡಿಗಳು ಬರೋವು ಇವಾಗ ಯಾವುದು ಬರ್ತಾ ಇಲ್ಲ. ಎಷ್ಟು ಲಾಸ್ ಆಗ್ತಿದೆ ಸರ್ ಅಣ್ಣ? ನಮಗೆ ಅಂದರೆ ಸಪೋಸು ನಾವು ಒಂದು ಬುಕ್ಕಿಂಗರ್, ನಾವು ಗಾಡಿ ಓನರ್ ಮಾಲೀಕರಾಗಿರ್ಬೋದು, ಅವ್ರಿಗೆ ಲಾಸು ಲಾಭ ಅಂತ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ನಮಗೆ ಇನ್ಫಾರ್ಮ್ ಮಾಡಲ್ಲ ಜಾಸ್ತಿ ಅವರು. ಈಗ ಸದ್ಯಕ್ಕೆ ನಮಗೆ ಬುಕ್ಕಿಂಗ್ ಕಮ್ಮಿ ಆಗಿದೆ. ಇಲ್ಲಿ ನಮಗೆ ಬುಕ್ಕಿಂಗ್ ಕಮ್ಮಿ ಆಗೋದ್ರಿಂದ ನಮಗೆ ಫುಲ್ ಇದಾಗಿದೆ ಸರ್. ಈಗ ಸ್ಯಾಟರ್ಡೆ ಸಂಡೇ ಊರಿಗೆಲ್ಲ ಹೋಗೋದು ಅದನ್ನು ಕಮ್ಮಿ ಆಗಿಬಿಟ್ಟಿದೆ ಅಣ್ಣ. ಅದನ್ನು ಕಮ್ಮಿ ಆಗಿಬಿಟ್ಟಿದೆ. ಮೊದಲು ಈ ಟೈಮಲ್ಲಿ ಒಂದು ಅಡ್ಮಿಷನ್ ಹುಡುಗರು ಹೋಗೋರು ಬರೋರು, ಮದುವೆ ಸೀಸನ್ಗೆ ಹೋಗಿ ಬರೋರು, ಅವರು ಕೂಡ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾರು ಹೋಗ್ತಾ ಇಲ್ಲ. 90% ಟ್ರಾನ್ಸ್ಪೋರ್ಟೇಷನ್ ನಿಲ್ಲಾಗಿದೆ. ಹೊರಗಡೆ ಹೋಗೋರು, ಹೊರಗಡೆ ಬರೋರು ಎಲ್ಲ ನಿಲ್ಲಾಗಿದೆ. ಇನ್ನು ಬಸ್ಗಳು ಮಾತ್ರ ಅಲ್ಲ, ವಿಮಾನ ನಿಲ್ದಾಣಗಳು ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ವಿಮಾನ ನಿಲ್ದಾಣದ ಸಿಬ್ಬಂದಿಗಳಿಗೆ ರಜೆಯನ್ನ ರದ್ದು ಮಾಡಿ ಹೆಚ್ಚಿನ ನಿಗಾವನ್ನ ವಹಿಸುವುದಕ್ಕೆ ಸೂಚನೆ ಕೊಡಲಾಗಿದೆ. ಅಷ್ಟೇ ಅಲ್ಲದೆ ವಿಮಾನ ನಿಲ್ದಾಣದಲ್ಲಿ ಹೆಚ್ಚುವರಿ ಭದ್ರತೆಯನ್ನ ನಿಯೋಜಿಸಲಾಗಿದೆ. ಒಟ್ನಲ್ಲಿ ಪಾಕ್ ಮೇಲೆ ಭಾರತ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದೆ. ಉಗ್ರರ ಹುಟ್ಟು ಅಡಗಿಸ್ತಾ ಇದೆ. ಇತ್ತ ಸಿಲಿಕಾನ್ ಸಿಟಿಯ ಖಾಸಗಿ ಬಸ್ ಹಾಗೂ ಟೂರ್ ಅಂಡ್ ಟ್ರಾವೆಲ್ಸ್ ಮ್ಯಾನೇಜ್ಮೆಂಟ್ಗಳು ಜನ ಇಲ್ಲದೆ ನೊಣ ಹೊಡೆಯುವ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಸಿಲಿಕಾನ್ ಸಿಟಿ ಕೂಡ ಹೈ ಅಲರ್ಟ್ ಆಗಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.